ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಲೋಡಿಂಗ್ ಪೈಪಿಂಗ್ ಯಾವ ಥರ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ. ಬನ್ನಿ. ಫಸ್ಟು ಸಿಂಗಲ್ ಫುಟ್ ಹಾಕೋಬೇಕು ಇದಕ್ಕೆ. ಆಮೇಲೆ 1 ಇಂಚಷ್ಟು ಕ್ರಾಸ್ ಪೀಸ್ ತಗೋಬೇಕು. ಈಗ ಥ್ರೆಡ್ ಪೈಪಿಂಗ್ ಇಟ್ಟು 12 ನಂಬರ್ ಥ್ರೆಡ್ ಇದು ಈ ಥರ ರಫ್ ಸ್ಟಿಚ್ ಹಾಕೋಬೇಕು. ನೋಡಿ, ಈ ಥರ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರಬೇಕು. ಈ ಥರ ಅಡ್ಜಸ್ಟ್ ಮಾಡ್ಕೊತು ಈ ಥರ ಫಿಂಗರ್ ಇಟ್ಕೊಂಡು ಥ್ರೆಡ್ ಪಕ್ಕದಲ್ಲೇ ಬರಬೇಕು ಸ್ಟಿಚ್ಚು. ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು. ಇವಾಗ ಲೈನಿಂಗ್ ಫ್ಯಾಬ್ರಿಕನ್ನು ತಗೊಂಡು ನೆಕ್ ಮಾರ್ಕ್ ಮಾಡ್ಕೋಬೇಕು ಎರಡು ಕಡೆ. ನೋಡಿ, ನಾನು ಯಾವ ಥರ ಮಾರ್ಕ್ ಮಾಡ್ತಿದ್ನೋ ಆ ಥರ ಮಾರ್ಕ್ ಮಾಡ್ಕೋಬೇಕು. ಈಗ ಪೈಪಿಂಗ್ ರೆಡಿ ಮಾಡಿದ್ವಲ್ಲ ಅದು ತಗೊಂಡು ನೆಕ್ ಮಾರ್ಕ್ ಮಾಡಿದ್ವಲ್ಲ ಆ ಮಾರ್ಕಿಂಗ್ ಮೇಲೆ ಬರಬೇಕು. ಈ ಥರ ಪೈಪಿಂಗ್ ಅನ್ನೋದು ನೋಡಿ, ಈ ಥರ ಕಾರ್ನರ್ಸ್ ಹತ್ರ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು. ಮಾರ್ಕಿಂಗ್ ಮೇಲೆ ಬರಬೇಕು ಇದು ಥ್ರೆಡ್ ಅನ್ನೋದು. ನೋಡಿ, ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಥರ ಲೈನಿಂಗ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಪೈಪಿಂಗ್ ಮಧ್ಯದಲ್ಲೈತೆ. ಇದರಲ್ಲಿ ಲೈನಿಂಗ್ ಫ್ಯಾಬ್ರಿಕ್ ಮಧ್ಯದಲ್ಲೈತೆ. ಇದು ನೋಡಿಕೊಂಡು ಅನಿಸುತ್ತೆ ನಿಮಗೆ, ನೋಡಿದರೆ ಗೊತ್ತಾಗತ್ತೆ ನಾನು ಯಾವ ಥರ ಪ್ಲೇಸ್ ಮಾಡಿದ್ದೀನಂತ. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ 2 ಪಾಯಿಂಟ್ಸ್ ಅಷ್ಟು ಬಿಟ್ಟು ಕ್ಲಾತು ನೆಕ್ ಸುತ್ತು ಕಟ್ ಮಾಡ್ಕೋಬೇಕು. ಈಗ ಕಾರ್ನರ್ಸ್ ಹತ್ರ ನಾಚ್ ಮಾರ್ಕ್ ಹಾಕೋಬೇಕು. ಈ ಥರ ನೋಡಿ, ಇವಾಗ ಈ ಥರ ಟರ್ನ್ ಮಾಡಿ ಲೈನಿಂಗ್ ಮೇಲೆ ಪೈಪಿಂಗ್ ಪಕ್ಕದಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. ನೆಕ್ ಸುತ್ತು ಇದೇ ಥರ ಸ್ಟಿಚ್ ಹಾಕಬೇಕು. ನೋಡಿ, ಕಾರ್ನರ್ಸ್ ಹತ್ರ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಬರಬೇಕು ಸ್ಟಿಚ್ ಅನ್ನೋದು ಪೈಪಿಂಗ್ ಪಕ್ಕದಲ್ಲಿ. ನೋಡಿ, ಈ ಥರ ಸ್ಟಿಚ್ ಮಾಡಿ ಟರ್ನ್ ಮಾಡಿ ಐರನ್ ಮಾಡ್ಕೋಬೇಕು. ನೋಡಿ, ಎಷ್ಟು ನೀಟ್ ಫಿನಿಶಿಂಗ್ ಬಂದಿದ್ದು. ಇವಾಗ ಐರನ್ ಮಾಡ್ಬೋದು. ಥ್ಯಾಂಕ್ ಯು.